ಕುಂದಗೋಳ ತಾಲೂಕಿನ ಗುಡಗೇರಿ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು, ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಖಂಡನೀಯ ಎಂದು ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರಶ್ನಿಸಿದ ಗ್ರಾಮಸ್ಥರು ಸುದ್ದಿ ತಿಳಿದು ದೌಡಾಯಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗ್ರಾಮ ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳು ಬೇಜವಾಬ್ದಾರಿ ಕೆಲಸಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನು ನೀಡಿದರು. ಸುಮಾರು ಗಂಟೆಗಳ ಕಾಲ ಗ್ರಾಮ ಪಂಚಾಯಿತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗುಡಗೇರಿ ಗ್ರಾಮದ ಪದವಿ ಕಾಲೇಜು ವಿದ್ಯಾರ್ಥಿಗಳು ಮನವಿ ಸ್ವೀಕರಿಸಿ ರಸ್ತೆ ಸುಧಾರಣೆ ಕೂಡಲೇ ಸ್ಪಂದಿಸುತ್ತೇವೆ ಎಂದಿದ್ದಾರೆ. ಅದು ಆದ್ರೆ ಅದಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಗಾಡಿ ಎಲ್ಲ ಹೋಗಕ್ಕೆ ತೊಂದರೆ ಆಗೈತೆ ಅಂತ ಮಣ್ಣು ಹಾಕ್ಕೊಡ್ತೇವೆ ಅಂತ ಹೇಳಿದ್ರು. ಅವ್ರಿಗೆ ಸರ್ ಮಾತಾಡ್ಯಾರ, ನಾನು ಮಾತಾಡೇನಿ. ಅವ್ರಿಗೆ ಅಂದ್ರೆ ನಾವು ಅದು JCB ನೀರು ಹೋಗಕ್ಕೆ ದಾರಿ ಮಾಡಿದ್ದೀವಿ. ಅದೇ ಈಗ ತೊಂದರೆ ಆಗಿರೋದು. ಅವ್ರಿಗೆ ಏನೈತಿ ಸ್ವಲ್ಪ ಮಣ್ಣು ಹಾಕಿ ಅದನ್ನು ಸರಿ ಮಾಡ್ತೀವಿ. ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಲೇಟ್ ಆಗಿ ಬರುವಂಥದ್ದು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಗ್ರಾಮಸ್ಥರು ಹೇಳಿದ್ದಾರೆ. ಸ್ವಲ್ಪ ಇವ್ರು PDO ಬರಕ್ಕೆ ಏನು ಗದಿಗ್ಲಿಂದ ಬರ್ತಾರೆ ಇಲ್ಲಿ ಗುಡಿಗೇರಿಗೆ. ನಮ್ಮ ಗುಡಿಗೇರಿ ಇದನ್ನ ವ್ಯವಸ್ಥೆನ ಬಸ್ಸಿನ ಸ್ವಲ್ಪ ಸರಿ ಇಲ್ಲ. ಅವ್ರ ಟೈಮ್ ಬಂದು ಕ್ಯಾಚ್ ಮಾಡ್ಬೇಕ್ರಿ. ಬೆಳಗ್ಗೆ ಬರೋಂಗ ಇದು ಮಾಡ್ಕೋಬೇಕು. ಅವ್ರೇನ ಕಾರ್ಯದರ್ಶಿ ಅಂತೂ ಗುಡಿಯನಕಟ್ಟಿಯಿಂದ ಬರ್ತಾರೆ. ಅವ್ರ ಬೈಕ್ ತಗೊಂಡ್ ಬರ್ತಾರೆ. ಅವ್ರ ಟೈಮಿಗೆ ಬಂದು ಜಾಯಿನ್ ಆಗ್ಬೇಕ್ರಿ. ಮುಂದಿನ ದಿನ ಸರಿಯಾಗುತ್ತೆ ಎಲ್ಲ ಸರಿ ಆಗತ್ರಿ ಸರ. ಮುಂದಿನ ದಿನಗಳಲ್ಲಿ ಹಿಂಗ ಬಿಡಲ್ಲ ಸರ. ನಾನು ಸ್ವಲ್ಪ ಭಾಳ ಕಾಳಜಿ ವಹಿಸಿ ಎಲ್ಲ ಮಾಡಿಸ್ತೇನೆ ಸರ್. ಓಕೆ, ಥ್ಯಾಂಕ್ ಯು. ಕಾಲೇಜ್ ಅಭಿವೃದ್ಧಿ ಇದು ಸರ್ ನಮ್ಗೆ ಗಾಡಿ ಇಲ್ಲ ಸರ್. ಅಂದ್ರೆ ಈಗ ಮಳಿ ಬಂತಂದ್ರೆ ಸರ್ ಬರೀ ನೀರಾಗ ಎಲ್ಲ ನೀರಾಗ ಅಡ್ಡಾಡ್ಬೇಕಾಗತ್ತೆ ಸರ್. ಒಂದು ರಸ್ತೆ ಇಲ್ಲ ಸರ್ ನಮ್ಮ ಕಾಲೇಜಿಗೆ. ನಮ್ಮ ಕಾಲೇಜಿಂದ ಎಲ್ಲ ಹೆಸರು ಇದಾಗೈತೆ ಸರ್. ಈಗ ನಮ್ಗೆ ಅಡ್ಡಾಡಕ್ಕೆ ಒಂದು ಒಳ್ಳೆ ರಸ್ತೆ ಇಲ್ಲ ಸರ್. ಅದ್ರ ಸಂಬಂಧ ಸರ್ ಎಲ್ಲ ಸ್ಟೂಡೆಂಟ್ ಎಲ್ಲರೂ ಬಂದಿವೆ ಸರ್. ಸರ್ ಸರಿಯಾದ ಟೈಮ್ಗೆ ಗ್ರಾಮ ಪಂಚಾಯತಿಗೆ ಬರಲ್ಲ ಸರ್. ಅವರು ಜನರಿಗೆ ಸಿಗೋದೇ ಇಲ್ಲ ಸರ್. ಅವರು ವಾರದಲ್ಲಿ 2-3 ದಿನ ಪಂಚಾಯತಿಗೆ ಬರ್ತಾರೆ. ಅದರಲ್ಲಿ 1 ಗಂಟೆಗೆ ಬರೋದು, 3 ಗಂಟೆಗೆ ವಾಪಸ್ ಹೋಗ್ಬಿಡ್ತಾರೆ ಸರ್ ಅಧಿಕಾರಿಗಳೆಲ್ಲ. ಜನರ ಸಮಸ್ಯೆಗಳು ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ. ಆಮೇಲೆ ಕೆಲಸನೂ ಆಗ್ತಾ ಇಲ್ಲ ಸರ್ ಇಲ್ಲಿ. ಅದ್ರ ಸಂಬಂಧ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯರೊಬ್ಬರು ಈಗ ಸಿಬ್ಬಂದಿಗಳನ್ನು ಹೊರಗೆ ಹಾಕಿ ಇದು ಮಾಡ್ಯಾರ ಸರ್ ಅವರು. ಸರ್ ತಾವು ಇದಕ್ಕೆ ಬಂದಿದ್ರಿ? ತಮ್ದೇನು ಕೆಲಸ? ನಮ್ಮದು ಮೂಲಭೂತ ಸೌಕರ್ಯಗಳು ಏನು ಸರ್, ಗಟ್ರು, ಕಚ್ಚಾ ಗಟ್ರು, ಆಮೇಲೆ ರಸ್ತೆ ಏನೈತಲ್ಲ ಸರ್, ಮತ್ತೆ ಎಣ್ಣೆ ಪ್ಲಾಟ್ ಆಗಿದೆ ಅಲ್ಲಿ. ಅಲ್ಲಿಂದ ಅದನ್ನು ಸಮಸ್ಯೆಗಳನ್ನು ನಾವು ಅದನ್ನು ಬಗೆಹರಿಸ್ಕೊಡ್ತಾನೆ ಇದ್ದೀರಿ ಸರ್ ಅವರು. ನಮ್ಮ ಮೇನ್ ಕಚ್ಚಾ ಗಟ್ರು ಆಮೇಲೆ ರಸ್ತೆಗಳನ್ನು ಮಾಡಿಕೊಡ್ರಿ ಅಂತ ನಮ್ಗೆ ಬೇಡಿಕೆ ಐತೆ ಸರ್. ಒಂದು ವಾರದಲ್ಲಿ ಮಾಡಿಕೊಡ್ತೇನೆ ಅಂತ ಅಂದವ್ರಿಗೆ 2 ತಿಂಗಳಾಯ್ತು ಸರ್ ಅವ್ರಿಗೆ ಹೇಳಿ. ಏನು ಅದ್ರ ಬಗ್ಗೆ ಸರಿಯಾಗಿ ಕೈಗೂ ಸಿಗ್ತಾ ಇಲ್ಲ. ನಾವು ಪಂಚಾಯತಿಗೆ ಬಂದು ಸಲಕ್ಕೊಮ್ಮೆ ಅವರು ಬರೀ ನಾವು ಅಲ್ಲಿದ್ದೇವೆ, ಧಾರವಾಡದಲ್ಲಿದ್ದೇವೆ, ಕುಂದಗೋಳದಲ್ಲಿದ್ದೇವೆ, ಇಲ್ಲಿ ಬಂದ್ರೂ 1 ಗಂಟೆಗೆ ಬರೋದು, 3 ಗಂಟೆಗೆ ಹೋಗ್ಬಿಡೋದು, ವಾಪಸ್ ಜನರ ಕೈಗೆ ಸಿಗಲ್ಲ ಸರ್ ಅವರು. ಸರ್ ಈಗ ಮುಂದಿನ ಹೋರಾಟ ಏನು ಸರ್ ತಮ್ಮದು? ಸರ್ ಈಗ ನಾವು ಪಂಚಾಯತಿಗೆ ಎಲ್ಲರೂ ಈಗ ಅಧಿಕಾರಿಗಳು ಬರ್ತಾನೆ ಅಂದಾರೆ ಸರ್. ಈಗ ನೀವು ಅವ್ರ ಸಮ್ಮುಖದೊಳಗೆ ನಾವು ಇಲ್ಲಿ ಕೂತ್ಕೊಂಡು ನೀವು ಸರಿಯಾದ ಟೈಮಿಗೆ ಬರ್ಬೇಕು ಅನ್ನೋದು ನಮ್ದು ಆಗ್ರಹ ಸರ್. ಓಕೆ ಓಕೆ. ತಮ್ಮ ಹೆಸರೇನು ಸರ್? ನನ್ನ ಹೆಸರು ಈರಪ್ಪ ಅಂತ ಸರ್. ಹೇಳ್ತೀರಾ? ಹಾಂ ಹೇಳ್ರಿ. ಓಕೆ. ಅಲ್ಲ ಸರ್, ನಾವು ಅತ್ತಿಗೆರೆಯಿಂದ 9 ವರ್ಷ ಆಯ್ತು ಸರ್. ನಾವು ಇವಾಗ ಬರತ್ತಿಲ್ಲೇ ಪ್ರೈಮರಿಯಿಂದನೇ ಇಲ್ಲೇ ಹಚ್ಚಿದ್ದೇವೆ ಸರ್. ಇದು ಯಾವಾಗಿದ್ರು ಈ ರೋಡ್ ಇದೇ ಥರನೇ ಐತಿ, ನಡ್ಯಾಕೂ ಆಗ್ತಾ ಇಲ್ಲ. ಅಷ್ಟು ಜಾರ್ ಬಿದ್ದೇವೆ ಸರ್. ನಾವಲ್ಲಿ 2-3 ಸಲ ನಾವು ಬೇರೆ ಊರಿಂದ ಬಸ್ನ್ಯಾಗ ಬರೋದು ಒಂದೇ ಟೈಮ್ ಆಕೈತ್ರಿ. ಇಲ್ಲಿಂದ ಅಲ್ಲಿಗೆ ಒಳಗೆ ಹೋಗೋರಿಗೆ ಅಷ್ಟೇ ಟೈಮ್ ಆಕೈತ್ರಿ. ಈ ಸಮಸ್ಯೆ ಭಾಳ ದಿನ ಆಯ್ತು ರೀ ಹೇಳಾಕತ್ತೆ. ನಾವು ಪಂಚಾಯತಿ ಬಂದು ಹೇಳಿ ಹೋಗಿದ್ವಿ. ಅವರು 1 ವಾರ ಆಗಿಂದ PDO ಅಷ್ಟೇ ಇದ್ರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಿದ್ದಿಲ್ಲ. ಒಂದು ಲೆಟರ್ ಬರೆದು ಕೊಡು ಅಂದ್ರು, ಬರೆದು ಕೊಟ್ಟಿದ್ವಿ. ಅದೇ ರೀತಿಯೊಳಗೆ 1 ವಾರ ಆಗಿಂದ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಅವ್ರು ಬಂದು ಏನು ಅಲ್ಲಿ ಇದು ಮಾಡಿಲ್ರಿ. ಅದು ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಪುಟ್ಟ? ಸರ್ ಇಲ್ಲೊಂದು 4-5 ವರ್ಷ ಆಯ್ತು ಸರ್. ಇದೆ ಹಿಂಗೆ ಇತ್ತು ಸರ್ ಅದು. ಮತ್ತು ಇವಾಗ ಏನೋ ಮತ್ತೆ ಅಲ್ಲಿ ಏನೋ ಗೌರ್ಮೆಂಟಿಂದ ಏನೋ ಇಟ್ಟಿದ್ದಾರೆ ಸರ್. ಮತ್ತು ಅಲ್ಲೂ ಅಡ್ಡಾಡೋಕ್ಕಾಗ್ಬಲ್ದು. ಅವ್ರಿಗೆ ಎಲ್ಲ ಕೇಳ್ಕೊಂಡಿದ್ದೀವಿ ಸರ್. ಅವ್ರು ಏನು ಹೇಳಿಲ್ಲ ಸರ್ ಇನ್ನೂ. ಯಾವರಿಂದ ಬರ್ತೀವಿ ನಾವು ಸರ್ ಅತ್ತಿಗೆರೆಯಿಂದ ಬರ್ತೀವಿ ಸರ್. ಹೆಸರೇನು ಪುಟ್ಟ? ನಂದಿನಿ ಎಲಿಗಾರ್ ಸರ್.